ನಮಸ್ಕಾರ. ಇವತ್ತು ನಾವು ಈ ದಿನ ಪಲಿಮಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಔರಾಲ್ಮಟ್ಟು ಗ್ರಾಮದ ಕೊಪ್ಪಲ ಅನ್ನೋ ಪ್ರದೇಶಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಇಲ್ಲಿ ಏನಪ್ಪ ಸಮಸ್ಯೆ ಅಂತ ಹೇಳಿದ್ರೆ, ವೃದ್ಧ ದಂಪತಿಗಳಿದೆ. ಇಲ್ಲಿ ಒಂದೇ ಮನೆ ಇದೆ ಇವರದ್ದು. ಹಾಗೆ ಸುತ್ತಮುತ್ತದಲ್ಲಿ ಇನ್ನೂ ಹಲವಾರು ಮನೆಗಳಿದೆ. ಇಲ್ಲಿ ಸಮಸ್ಯೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಹೋಗಿ ಬರ್ಲಿಕ್ಕೆ ನಮಗೆ ಒಂದು ಜಾಗ ಇಲ್ಲ, ಅಂದ್ರೆ ದಾರಿ ಇಲ್ಲ. ಇಲ್ಲಿ ಒಂದು ತುಂಬಾ ಶಿಥಿಲವಾಗಿರುವಂತಹ, ನೀವು ನೋಡ್ಬೋದು ಇಲ್ಲಿ ತುಂಬಾ ಶಿಥಿಲವಾಗಿರುವಂತಹ ಒಂದು ಸೇತುವೆ ಮೇಲೆ ಇವರು ಓಡಾಡ್ತಾ ಇದ್ದಾರೆ. ಇವತ್ತು ನಾವು ಕೂಡ ಅಧಿಕಾರಿಗಳು ಮತ್ತೆ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರೊಂದಿಗೆ ನಾವು ಇವತ್ತಿಲ್ಲಿ ಭೇಟಿ ಮಾಡಿದಾಗ, ಈ ಒಂದು ಶಿಥಿಲವಾದಂತಹ ಒಂದು ಸೇತುವೆ ಮೇಲೆನೆ ಪ್ರತಿದಿನ ಅವರು ಓಡಾಡಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇಲ್ಲಿ ನಾವು ಓಡಾಡುವಾಗಲೇ ಒಂದು ಜೀವ ಕೈಲಿ ಹಿಡ್ಕೊಂಡು ಓಡಾಡಬೇಕಾದಂತಹ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಇದ್ದಾರೆ ನಮ್ಮ ಇಲ್ಲಿ ಇವರು ವಸಂತಿ ಅಕ್ಕ ಅಂತ ಹೇಳಿ, ಮತ್ತೆ ಇವರ ಪತಿ ಭೋಜ ಅಂತ ಹೇಳಿ, ಇಬ್ಬರು ಕೂಡ ವೃದ್ಧ ದಂಪತಿಗಳು, ಇಬ್ಬರೇ ಇರುವಂತದ್ದು. ಇವರಿಗೆ ಓಡಾಡ್ಲಿಕ್ಕೆ ಒಂದು ಸರಿಯಾದಂತ ಒಂದು ಸಂಕ ಇಲ್ಲ. ಅಂದ್ರೆ ಸೇತುವೆ ಅಂತ ಒಂದು ಕಿರು ಸೇತುವೆ ಏನಾದ್ರೂ ನಿರ್ಮಾಣ ಮಾಡಿಕೊಡಿ ಅಂತ ಇವತ್ತು ನಮಗೆ ಕಾಲು ಸಂಕ ರಚನೆ ಮಾಡ್ಲಿಕ್ಕೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಇವರೊಬ್ಬರೇ ಅಲ್ಲ, ಇನ್ನೂ ಹಲವಾರು ಮನೆಗಳಿತ್ತು. ಓಡಾಡ್ಲಿಕ್ಕೆ ವ್ಯವಸ್ಥೆ ಇಲ್ಲದ ಕಾರಣ ಅವರು ಮನೆಯನ್ನ ತೊರೆದು ಬೇರೆ ಕಡೆ ಹೋದಂತ ಉದಾಹರಣೆಗಳನ್ನ ನಾವಿಲ್ಲಿ ಕಾಣ್ತಿದ್ದೇವೆ. ಇವರು ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಮನೆ ಇದೆ, ಅವ್ರ ಹೆಸರು ಕೂಡ ಭೋಜ ಅಂತ ಹೇಳಿ. ಅವ್ರು ಈಗಾಗಲೇ ಓಡಾಡ್ಲಿಕ್ಕೆ ಜಾಗ ಸರಿ ಇಲ್ಲ, ದಾರಿ ಇಲ್ಲ ಅಂತ ಹೇಳಿ ಇಲ್ಲಿಂದ ತೊರೆದು ದೂರ ಹೋಗಿದ್ದಾರೆ. ಇವರು ಕೂಡ ಹೋಗುವಂತ ಒಂದು ಮನಸ್ಸಿದೆ, ಆದ್ರೆ ಹೋಗ್ಲಿಕ್ಕೆ ಬೇರೆ ಜಾಗ ಇಲ್ಲ. ಆ ಕಾರಣಕ್ಕೆ ಅವರು ಇಲ್ಲಿಯೇ ಇದ್ದು ಅವ್ರ ಜೀವನವನ್ನ ಸವಿಸಬೇಕಾದಂತ ಒಂದು ಉದಾಹರಣೆ ಇದೆ. ಆ ಕಾರಣಕ್ಕೆ ಇಲ್ಲಿ ಇವರದ್ದೊಂದು ಮನವಿ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಾಲು ಸಂಕವನ್ನು ರಚನೆ ಮಾಡಿಕೊಡಿ ಅಂತ ಹೇಳಿ. ಆ ಕಾರಣಕ್ಕೆ ಇವತ್ತು ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇದನ್ನ ನಾವು ಖಂಡಿತ ಇದನ್ನ ಗಮನಿಸ್ತೇವೆ.